ಸಿದ್ದರಾಮಯ್ಯ ಅವರು 7 ವರ್ಷ 239 ದಿನಗಳಾಗಿ ಅರಸೋ ರೆಕಾರ್ಡ್ ಇತ್ತು ಸರ್. ನಿನ್ನೆ ಅದನ್ನು ರೆಕಾರ್ಡ್ ಬ್ರೇಕ್ ಮಾಡಿ 7 ವರ್ಷ 240 ದಿನಗಳನ್ನು ಮಾಡಿದ್ದಾರೆ. ಆ ಒಂದು ರೆಕಾರ್ಡ್ ಬಗ್ಗೆ ಏನು ಅನ್ಸುತ್ತೆ ಸರ್? ರೆಕಾರ್ಡ್ ಮಾಡಿರೋದೇನೋ ಒಳ್ಳೆಯದೇ. ಹೆಚ್ಚು ಕಾಲ ಒಬ್ಬರೇ ಸಿ ಎಮ್ ಆಡಳಿತ ನಡೆಸಿರೋದು ಜನಗಳ ಉದ್ಧಾರಕ್ಕೋಸ್ಕರ ಅದು ಒಳ್ಳೆಯದೇ ಅನ್ಕೋತೀವಿ. ಆದರೆ ಹೆಚ್ಚು ಕಾಲ ಆಡಳಿತ ನಡೆಸಿದ್ರೂ ಜನಗಳ ಉದ್ಧಾರ ಆಗಬೇಕು ಅನ್ನೋದು ಜನಗಳ ಮನಸ್ಸಿನಲ್ಲಿರುತ್ತೆ. ಈ ಉಚಿತ ಭಾಗ್ಯಗಳಿಂದ ಸ್ವಲ್ಪ ಅನುಕೂಲ ಆಗಿರ್ಬೋದೇನೋ ಜನಗಳಿಗೆ. ಅದು ಬಿಟ್ಟರೆ ಇನ್ನು ಬೇರೆ ರೀತಿಯಲ್ಲಿ ಇನ್ನಿತರೆ ಕಾರ್ಯಕ್ರಮಗಳು ಸ್ವಲ್ಪ ಕುಂಠಿತಗೊಂಡಿವೆ. ಬೇರೆ ಈಗ ನೀರಾವರಿ ಇಲಾಖೆಯಲ್ಲಿ ಕಾಮಗಾರಿಗಳಾಗ್ತಾ ಇರ್ಬೋದು, ಜಿಲ್ಲಾ ಪಂಚಾಯತ್ ಕಾಮಗಾರಿಗಳಾಗ್ಬೋದು, ಅಥವಾ ತಾಲೂಕ್ ಪಂಚಾಯತ್ ಕೋಟಾಗಳು ಕಾಮಗಾರಿಗಳಾಗ್ಬೋದು. ಗ್ರಾಮೀಣಾಭಿವೃದ್ಧಿಗೆ ಒತ್ತು ಕೊಡುವಂಥ ಯೋಜನೆಗಳೇನು ಅಂತ ಸಫಲ ಕಾಣ್ತಾ ಇಲ್ಲ. ಹೆಚ್ಚಿನ ಕಾಲ ಮುಖ್ಯಮಂತ್ರಿ ಆಗಿದ್ದರೂ ಈ ಥರದ ಯೋಜನೆಗಳೆಲ್ಲ ಜಾರಿಯಾಗಿ ಗ್ರಾಮೀಣ ಅಭಿವೃದ್ಧಿ ಆಗಿದ್ದರೆ ಏನೋ ಒಳ್ಳೆಯದೇ ಅಂತ ಹೇಳಿ ಇನ್ನೂ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಿ ಮುಂದುವರಿಬೋದಾಗಿತ್ತು ಅನ್ನುವಂಥ ಇಂಗಿತವನ್ನು ಜನಗಳು ವ್ಯಕ್ತಪಡಿಸುವಂಥ ರೀತಿಯಲ್ಲಿತ್ತು ಕಾರ್ಯಕ್ರಮ. ಆದರೆ ಹೆಚ್ಚಿನ ಕಾಲ ಮುಖ್ಯಮಂತ್ರಿ ಆಗಿಯೂ ಸಹ ಬಡತನ, ನಿರುದ್ಯೋಗ, ಶೈಕ್ಷಣಿಕ ಸಮಸ್ಯೆಗಳು ಇವೆಲ್ಲ ಯಾವುದೂ ನಿವಾರಣೆ ಆಗಿಲ್ಲ ಸರ್ಕಾರದ ಮಟ್ಟದಲ್ಲಿ. ಬಡತನ ಹಾಗೇ ಇದೆ, ನಿರುದ್ಯೋಗ ಹಾಗೇ ಇದೆ ಎಲ್ಲ ಕಡೆನೂ. ಹೆಚ್ಚು ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸ್ತವರು, ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸು ಬೇಕಾದಷ್ಟು ಜನ ವಿದ್ಯಾರ್ಥಿಗಳು ಹೊರಗಡೆ ಬರ್ತಾಯಿದ್ದಾರೆ. ಹೊರಗಡೆ ಬಂದವ್ರಿಗೆ ಸರಿಯಾದ ರೀತಿಯಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗ ಖಾತ್ರಿ ಸರಿಯಾದ ರೀತಿಯಲ್ಲಿ ಇಲ್ಲ. ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಸೋಮಾರಿಗಳಾಗಿ ಕೂತವ್ರೆ. ವಿದ್ಯಾಭ್ಯಾಸ ಇದ್ದರೂ ಸಹ ಮಾಸ್ಟರ್ ಡಿಗ್ರಿ ಮಾಡಿದರೂ ಸಹ ಹಳ್ಳಿಕಟ್ಟೆ ಹತ್ರ ಕೂತ್ಕೊಳ್ಳೋಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಆ ಥರದ ಉದ್ಯೋಗ ಯೋಜನೆಗಳನ್ನ ಇವರು ಕೈಗೆತ್ತಿಕೊಂಡು ಒಳ್ಳೆಯ ರೀತಿಯಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅಭಿವೃದ್ಧಿ ಆಗುವಂಥ ಸಾಧ್ಯತೆ ಹೆಚ್ಚು ಇರುತ್ತೆ. ಹೆಚ್ಚು ಕಾಲ ಇನ್ನೂ 10 ವರ್ಷಗಳ ಕಾಲ ಬೇಕಾದ್ರೆ ಇದೇ ಮುಖ್ಯಮಂತ್ರಿ ಮುಂದುವರಿಯಲಿ ಅಂತಲೂ ಹೇಳ್ಬೋದು. ಇದು ಈಗ ಸಿದ್ದರಾಮಯ್ಯ ಅವರು ಹಲವಾರು ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು, ಯಾವ್ದು ಇಷ್ಟ ಆಗಲೇ ಇಲ್ಲ? ಗ್ಯಾರಂಟಿ ಯೋಜನೆಗಳಲ್ಲಿ ಮಹಿಳೆಯರಿಗೆ 2,000 ಆಗ್ತಾ ಇರುವಂಥದ್ದು ಆರ್ಥಿಕವಾಗಿ ಸ್ವಲ್ಪ ಆ ಮನೆಯ ಚೇತರಿಕೆ ಕಂಡಿದೆ. ಆದರೆ ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಸಿಕ್ಕಿರೋದ್ರಿಂದ ಅದೇ 2,000 ಹಣ ಆ ತಿಂಗಳಲ್ಲಿ ಎಲ್ಲರೂ ಒಂದು ಕಡೆ ಹೋದರೆ ವ್ಯಯ ಆಗುವಂಥ ಸಾಧ್ಯತೆಗಳು ಇದೆ. ಆರ್ಥಿಕತೆ ಮನೆಯ ಆರ್ಥಿಕತೆ ಹೆಚ್ಚಬೇಕು ಅಂತಂದರೆ ಇನ್ನು 2,000 ರೂಪಾಯಿ ಹಾಕಿರುವಂಥದ್ದು ಸರಿ. ವಿದ್ಯುತ್ತು ಸರಿಯಾದ ರೀತಿ ಇದೆ. ಇನ್ನು ಹೋಗ್ತಾ ವಿದ್ಯುತ್ತನ್ನು ಉಚಿತವಾಗಿಯೇ ಕೊಡ್ಬೋದು. ಅಷ್ಟು ಉತ್ಪತ್ತಿ ನಮ್ಮ ದೇಶದಲ್ಲಿ ಆಗ್ತಾಯಿದೆ. ಯಾಕೆಂದರೆ ಸೌರ ವಿದ್ಯುತ್ತು ಜಾಸ್ತಿ ಬರ್ತಾ ಇರೋದ್ರಿಂದ ವಿದ್ಯುತ್ತನ್ನು ಉಚಿತವಾಗಿಯೇ ಕೊಡುವಂಥ ರೀತಿಯಲ್ಲಿ ನಮ್ಮ ಆಲೋಚನೆಗಳು ನಡೀತಾ ಇದೆ. ವಿದ್ಯುತ್ ಬಿಟ್ಟರೆ ಇನ್ನು ಗೃಹಲಕ್ಷ್ಮಿ ಹಣ ಅದು ಆರ್ಥಿಕತೆಗೆ ಅಭಿವೃದ್ಧಿ ಆಗ್ತದೆ. ಸಾರಿಗೆ ಒಂದು ಏನು ಬೇಕಾಗಿರಲಿಲ್ಲ, ಉಚಿತ ಸಾರಿಗೆ. ಅನ್ನಭಾಗ್ಯ ಬಡವರು ಹೊಟ್ಟೆ ತುಂಬಿಸುವಂಥ ಕಾರ್ಯಕ್ರಮ ಒಳ್ಳೆಯ ಕೆಲಸ, ತೊಂದರೆ ಇಲ್ಲ. ಮತ್ತು ಪುರುಷರಿಗೆ ಮತ್ತು ಇವ್ರಿಗೆ ನಿರುದ್ಯೋಗ ಭತ್ಯೆ ಅಂತ ಏನು ಹೇಳಿದ್ರು ಅದು ಇನ್ನೂ ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರಲಿಲ್ಲ. ಈ ಥರದ ಯೋಜನೆಗಳಲ್ಲಿ ಒಂದು ಜಾರಿ ಇದ್ದರೆ 3-4 ಜಾರಿ ಇರಲ್ಲ. ವಿದ್ಯುತ್ ಒಂದೇ ಸರಿಯಾದ ರೀತಿಯಲ್ಲಿ ಜಾರಿ ಇರೋದು. ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾಗಿ ಬರ್ತಾಯಿಲ್ಲ. ಹೀಗಾಗಿ ಮತ್ತು ಇದು ವಿದ್ಯಾರ್ಥಿಗಳಿಗೆ ಪೋಷಕ ಧನ ಅಂತೇನು ಇದು ಹೇಳಿತ ನಿರುದ್ಯೋಗ ಭತ್ಯೆ ಅದನ್ನು ಇನ್ನೂ ಕೊಟ್ಟಿಲ್ಲ. ಯಾರಿಗೂ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಜಾರಿ ಆಗಿಲ್ಲ ಅದು. ಸರ್, ಈಗ ಇದಾಯಿತು, ಈಗ ಗ್ಯಾರಂಟಿಗಳದಾಯಿತು. ಇವಾಗ 2013ರಲ್ಲಿ ಸಿ ಎಮ್ ಆದಾಗ ಸಿದ್ದರಾಮಯ್ಯ ಅವರು 2018ರವರೆಗೂ ಪೂರ್ಣಾವಧಿ ಸಿ ಎಮ್ ಆಗಿ ಅವರೇ ಇದ್ದರು. ಇವಾಗ 2023ರಲ್ಲಿ ಸಿ ಎಮ್ ಆಗಿದ್ದಾರೆ. ಇವಾಗ 2028ರವರೆಗೂ ಪೂರ್ಣಾವಧಿ ಸಿ ಎಮ್ ಆಗಿ ಅವರೇ ಇರಬೇಕಾ? 2028ರವರೆಗೂ ಪೂರ್ಣಾವಧಿ ಸಿ ಎಮ್ ಆಗಿರಬೇಕು ಅಂತೇನಿಲ್ಲ. ಯಾವುದೇ ಸಿ ಎಮ್ ಬಂದರೂ ಆಡಳಿತದ ಸುಧಾರಣೆಗಳಾಗಿದೆಯಾ ಅಂಥೇಳಿ, ಆಡಳಿತದಲ್ಲಿ ಯಾವುದಾದ್ರೂ ಸುಧಾರಣೆಗಳಾಗಿದೆಯಾ ಅಥವಾ ಜನಗಳ ಆರ್ಥಿಕತೆ ಅಭಿವೃದ್ಧಿ ಆಗಿದೆಯಾ, ರೈತರ ಆರ್ಥಿಕತೆ ಅಭಿವೃದ್ಧಿ ಆಗಿದೆಯಾ,
ಸಾಮಾಜಿಕ ಶೈಕ್ಷಣಿಕ ಇದು ಅಭಿವೃದ್ಧಿಯಾಗಿದೆಯಾ, ಇದೆಲ್ಲವೂ ಅದು ಮುಖ್ಯವಾಗಿ ಗಣನೆಗೆ ಬರ್ತದೆ. ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿಕ್ಕೆ ನನಗೇನು ಅಷ್ಟು ಇದಾಗಿ ಕಾಣ್ತಾ ಇಲ್ಲ. ಯಾಕೆಂದರೆ ಅಭಿವೃದ್ಧಿ ವಿಚಾರದಲ್ಲಿ ಕುಂಠಿತ ಆಗಿದೆ. ಜನಾಂಗೀಯ ವಿಚಾರಗಳನ್ನ ಇವರು ರಾಜಕಾರಣ ಮಾಡಿಕೊಂಡು ವಿಧಾನಸೌಧದೊಳಗಡೆ ಒಬ್ರಿಗೊಬ್ಬರು ಈ ವಿಚಾರವನ್ನು ಇಟ್ಕೊಂಡು ಮಾತಾಡ್ತಾರೆ. ಅವ್ರು ಸಿ ಎಮ್ ಆಗಲಿಲ್ಲ, ಇವ್ರು ಸಿ ಎಮ್ ಆಗಲಿಲ್ಲ, ಇವರಾಗಿದ್ರಾಗಿತ್ತು, ಅವರಾಗಿದ್ರಾಗಿತ್ತು, ಇದೆಲ್ಲ ಏನು ವಿಧಾನಸೌಧದೊಳಗಡೆ ಅಪ್ರಸ್ತುತ. ಈ ಥರ ಚರ್ಚೆಗಳು ಅನಾವಶ್ಯಕ. ಜನತೆಗೆ ಬೇಕಾಗಿರೋದು ಉದ್ಯೋಗ ಬೇಕು, ಮತ್ತು ಶಿಕ್ಷಣ ಬೇಕು, ಮತ್ತು ರೈತರ ಅಭಿವೃದ್ಧಿ ಆಗಬೇಕು, ರೈತರಿಗೆ ಸರಿಯಾದ ರೀತಿಯಲ್ಲಿ ಸವಲತ್ತುಗಳು ಸಿಗಬೇಕು. ದೇಶ ಎದ್ದರೆ ಈ ದೇಶವೇ, ರೈತ ಎದ್ದರೆ ಈ ದೇಶವೇ ಎದ್ದಿತು ಅಂತೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 66ನೇ ಇಸ್ವಿನಲ್ಲೇ ಸ್ಲೋಗನ್ ಹಾಕಿದರು. ಆ ಥರದ ಸ್ಲೋಗನ್ಗಳನ್ನ ಅಡಿನಲ್ಲಿ ಇವರು ಜೀವನ ಮಾಡಬೇಕು. ರಾಜಕಾರಣಿಗಳು ಅಂತಂದರೆ, ಮುಖ್ಯಮಂತ್ರಿಗಳು ಅಂತಂದರೆ, ಮಂತ್ರಿಗಳು ಅಂತಂದರೆ ಜನಗಳ ಮುಟ್ಟುವಂಥ ಕೆಲಸಗಳಾಗಬೇಕು. ನನ್ನ ದೃಷ್ಟಿಯಲ್ಲಿ ಜನಗಳನ್ನು ಬಿಲೋ ಪಾವರ್ಟಿ ಲೈನಲ್ಲಿ, ಬಡತನದ ರೇಖೆಯಲ್ಲಿರುವಂಥ ಜನನೂ ಸಹ ಮುಟ್ಟಿರುವಂಥ ಮುಖ್ಯಮಂತ್ರಿ ಒಬ್ರು ಇದ್ದಾರೆ ಅಂತಂದರೆ ಕುಮಾರಸ್ವಾಮಿ ಅವರೊಬ್ಬರೇ. ಅದು ಬಿಟ್ಟರೆ ಯಡಿಯೂರಪ್ಪನವರು ಜನಗಳಿಗೆ ಹತ್ತಿರವಾಗಿ ತೀರಾ ಕೈಗೆಟುಕುವ ದರದಲ್ಲಿ ಕೈಗೆ ಸಿಕ್ಕದಂಥ ವ್ಯಕ್ತಿ ಅಂತಂದರೆ ಕುಮಾರಸ್ವಾಮಿ ಅವರು. ಗ್ರಾಮೀಣ ದಲ್ಲಿ ತೊಡಗಿ ಗ್ರಾಮ ವಾಸ್ತವ್ಯ ಮಾಡಿ ಜನಗಳ ಮನೆ ಬಾಗಿಲಲ್ಲಿ ಕೂತ್ಕೊಂಡು ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡ್ತಾ ವ್ಯವಹರಿಸುತ್ತದಂಥ ವ್ಯಕ್ತಿ ಅಂತಂದರೆ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರೊಬ್ಬರೇ.